ನಮಸ್ಕಾರ, ಕನ್ನಡ ಕ್ಲಿನಿಕ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ಹೋಲ್ ಟ್ರೂತ್ ಅವರ ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ಅನ್ಫ್ಲೇವರ್ಡ್ ಈ ಪ್ರಾಡಕ್ಟ್ನ ರಿವ್ಯೂನ ಮಾಡ್ತಾ ಇದ್ದೀನಿ. ಸೊ ಈ ಪ್ರಾಡಕ್ಟ್ನ ರಿವ್ಯೂ ಮಾಡೋಕ್ಕಿಂತ ಮುಂಚೆ ನಾನು ಆಗಲೇ ಇದೇ ಸೇಮ್ ಪ್ರೋಟೀನ್ ಪೌಡರ್ ಅನ್ಫ್ಲೇವರ್ಡ್ನ ಲಾಸ್ಟ್ ಮಂತೆ ಪರ್ಚೇಸ್ ಮಾಡಿ ಇದನ್ನು ಪೂರ್ತಿಯಾಗಿ ಎಂಟಿ ಮಾಡಿದ್ದೀನಿ. ಸೊ ಅದಾದಮೇಲೆ ನಾನು ಈ ಮಂತ್ ಮತ್ತೆ ಈ ಪ್ರೋಟೀನ್ನ ಆರ್ಡರ್ ಮಾಡಿದ್ದೀನಿ. ಸೊ ಇವಾಗ ನನಗನ್ನಿಸ್ತು ಇದ್ರ ಬಗ್ಗೆ ನಾನು ಜೆನ್ಯೂನ್ ಆಗಿ ಆನೆಸ್ಟ್ ಆಗಿ ರಿವ್ಯೂನ ಕೊಡ್ಬೋದು ಅಂತ. ಸೊ ಹಾಗಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಹಿಂದೆ ಪ್ರೋಟೀನ್ ಪೌಡರ್ನ ಬರೀ ಬಾಡಿ ಬಿಲ್ಡರ್ಸ್ಗಳು ಯೂಸ್ ಮಾಡ್ತಾ ಇದ್ರು. ಆದರೆ ಈಗ ಪ್ರೋಟೀನ್ನ ಇಂಪಾರ್ಟೆನ್ಸ್ ಜನರಿಗೆ ತಿಳಿದಿರೋದ್ರಿಂದ ಮತ್ತು ಅವೇರ್ನೆಸ್ ಹೆಚ್ಚಾಗಿರೋದ್ರಿಂದ ತುಂಬ ಜನ ಪ್ರೋಟೀನ್ ಪೌಡರ್ಸ್ನ ಕನ್ಸ್ಯೂಮ್ ಮಾಡ್ತಾರೆ. ಅಡಲ್ಟ್ಸ್ ಆಗಿರ್ಬೋದು, ಜಿಮ್ ಹೋಗೋರಾಗಿರ್ಬೋದು, ಈವನ್ ವಿಮೆನ್, ವರ್ಕಿಂಗ್ ಪ್ರೊಫೆಷನಲ್ಸ್, ಏಜ್ ಆಗಿರುವಂಥವರು ಕೂಡ ಇವಾಗ ವೇ ಪ್ರೋಟೀನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಒಂದು ದೇಶದಲ್ಲಿ ತುಂಬಾ ಬ್ರ್ಯಾಂಡ್ಸ್ಗಳು ಈಗ ವೇ ಪ್ರೋಟೀನ್ದು ಇದೆ ಮಾರ್ಕೆಟಲ್ಲಿ. ಎಲ್ಲರೂ ಕೂಡ ಅವರ ವೇ ಪ್ರೋಟೀನ್ ಕ್ಲೀನ್, ಅವರ ವೇ ಪ್ರೋಟೀನ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಹೋಲ್ ಟ್ರೂತ್ ಅವರು ಕೂಡ ಇವರು ತಯಾರಿಸುವಂತಹ ವೇ ಪ್ರೋಟೀನ್ ತುಂಬಾ ಕ್ಲೀನ್ ಅಂತ ಇವರು ಮಾರ್ಕೆಟ್ನ ಮಾಡ್ತಾರೆ. ಸೊ ಲೆಟ್ಸ್ ಸಿ ಅದು ನಿಜಾನ ಅಂತ. ಸೊ ಮೊದಲೇದಾಗಿ ಯೂಶಲಿ ಈ ಪ್ಯಾಕೇಜಿಂಗ್ನ ನೋಡ್ಬೋದು. ಇದನ್ನು ನೀವು ಆನ್ಲೈನಲ್ಲಿ ಆರ್ಡರ್ ಮಾಡಿದಾಗ ನಿಮಗೆ ಇದು ಒಂದು ಬಾಕ್ಸಲ್ಲಿ ಬರುತ್ತೆ. ಇದ್ರ ಜೊತೆ ನಿಮಗೆ ಒಂದು ಪ್ಲಾಸ್ಟಿಕ್ ಸ್ಕೂಪ್ ಕೊಟ್ಟಿರ್ತಾರೆ ಇದ್ರ ಒಳಗಡೆನೆ. ಸೊ ಇದರ ಪ್ರೈಸ್ ವೇರಿ ಆಗ್ತಾ ಇರುತ್ತೆ. ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಅದರಲ್ಲಿ ಹೋಗ್ಬಿಟ್ಟು ನೀವು ಲೇಟೆಸ್ಟ್ ಪ್ರೈಸ್ ಎಷ್ಟಿದೆ ಅನ್ನೋದು ಚೆಕ್ ಮಾಡ್ಬೋದು. ಸೊ ಮೊದಲೇದಾಗಿ ಇದನ್ನು ನೋಡಿದ್ರಲ್ವಾ. ಸೊ ಲೆಟ್ಸ್ ಗೋ ಡೈರೆಕ್ಟ್ಲಿ ಟು ದ ಇಂಗ್ರೀಡಿಯೆಂಟ್ಸ್. ಸೊ ಮೇನ್ ಇಂಗ್ರೀಡಿಯೆಂಟ್ಸ್ ಇದರಲ್ಲಿರೋದು ಜಸ್ಟ್ ಎರಡೇ ಇಂಗ್ರೀಡಿಯೆಂಟ್ಸ್. ಮೊದಲೇದು ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ಇದೆ 99.4% ಮತ್ತು ಬ್ರೊಮಿಲಿನ್ ಇದೆ 0.6%. ಸೊ 100% ಪ್ರೋಟೀನ್ ಪೌಡರಲ್ಲಿ ಏನೂ ಇಲ್ಲ. ಸೊ ಇಂಗ್ರೀಡಿಯೆಂಟ್ ವೈಸ್ ಇದು ಕ್ಲೀನ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬಾ ರಿಕ್ವೈರ್ಡ್ ಇಂಗ್ರೀಡಿಯೆಂಟ್ಸ್ ಮಾತ್ರ ಇದೆ, ಜಸ್ಟ್ 2. ಸೊ ಇದರಲ್ಲಿ ಬ್ರೊಮಿಲಿನ್ ಏನು ಅಂತ ಹೇಳಿದ್ರೆ, ಬ್ರೊಮಿಲಿನ್ ಅನ್ನೋದು ಒಂದು ಎನ್ಸೈಮ್ಸ್. ಸೊ ಇದನ್ನು ಇವರು ಪೈನಾಪಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇದು ನಿಮ್ಮ ಡೈಜೆಸ್ಟಿವ್ ಈ ಪ್ರೋಟೀನ್ ಪೌಡರ್ನ ತೊಗೊಂಡಾಗ ಅದರ ಯಾವುದೇ ರೀತಿಯಾದಂತಹ ಡೈಜೆಸ್ಟಿವ್ ಪ್ರಾಬ್ಲಮ್, ಬ್ಲೋಟಿಂಗ್, ಗ್ಯಾಸ್ ಈ ರೀತಿ ಏನೂ ಆಗಲ್ಲ. ಇದರ ಡೈಜೆಸ್ಟಿಬಿಲಿಟಿನ ಇದು ಇನ್ಕ್ರೀಸ್ ಮಾಡುತ್ತೆ. ಸೊ ಅದು 0.6% ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ಲೆಸಿಥಿನ್ ಕೂಡ ಇದೆ, ಲೆಸ್ ದ್ಯಾನ್ 0.1%. ಇದು ಏನಂತ ಹೇಳಿದರೆ ಯಾವುದೇ ನೀವು ಈ ಪ್ರೋಟೀನ್ ಪೌಡರ್ನ ಶೇಕ್ ಮಾಡುವಾಗ ಕ್ಲಮ್ಸ್ ಆಗಲ್ಲ. ಸೊ ಮಿಕ್ಸಬಿಲಿಟಿನ ಇಂಪ್ರೂವ್ ಮಾಡುತ್ತೆ. ಸೊ ಬಟ್ ದಟ್ ಈಸ್ ಲೆಸ್ ದ್ಯಾನ್ 0.1%. ಇದಾಗಿತ್ತು ಇದರ ಇಂಗ್ರೀಡಿಯೆಂಟ್ಸ್ ವೈಸ್ ಈ ಪ್ರೋಟೀನ್ ಪೌಡರ್ ತುಂಬಾ ಕ್ಲೀನ್ ಇದೆ, ಪರ್ಫೆಕ್ಟ್. ಸೊ ಲೆಟ್ಸ್ ಗೋ ಟು ದ ನ್ಯೂಟ್ರಿಷನಲ್ ಲೇಬಲ್. ಸೊ ಇವಾಗ ನೀವು ಇದರ ನ್ಯೂಟ್ರಿಷನಲ್ ಲೇಬಲ್ನ ನೋಡಿದ್ರೆ ಇಲ್ಲಿ ಪರ್ 100 ಗ್ರಾಮ್ಸ್ಗೂ ಕೊಟ್ಟಿದ್ದಾರೆ ಮತ್ತು ಪರ್ ಸರ್ವಿಂಗೂ ಕೊಟ್ಟಿದ್ದಾರೆ. ಸೊ ಇದರ ಪರ್ ಸರ್ವಿಂಗಲ್ಲಿ ನಿಮಗೆ 35 ಗ್ರಾಮ್ಸ್ ಅಷ್ಟು ವೇ ಪ್ರೋಟೀನ್ ಬರುತ್ತೆ. ಆ ಒಂದು ವೇ ಪ್ರೋಟೀನ್ ಪೌಡರಲ್ಲಿ ನಿಮಗೆ 26 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಕಂಟೆಂಟ್ ಇರುತ್ತೆ. ಸೊ ಪರ್ ಸರ್ವಿಂಗ್ ನಿಮಗೆ 35 ಗ್ರಾಮ್ ಬರುತ್ತೆ. ಆ 35 ಗ್ರಾಮ್ ಸರ್ವಿಂಗಲ್ಲಿ ನಿಮಗೆ 26 ಗ್ರಾಮ್ಸ್ ಪ್ರೋಟೀನ್ ಇದೆ. ಸೊ ಇದರ ಕ್ಯಾಲರೀಸ್ ಎಷ್ಟಿದೆ ಅಂತ ನೋಡೋದಾದರೆ ಇದರಲ್ಲಿ 386 ಕ್ಯಾಲರೀಸ್ ಇದೆ 100 ಗ್ರಾಮ್ಗೆ. ಬಟ್ ಅದೇ ನಿಮಗೆ ಪರ್ ಸರ್ವಿಂಗ್ ಇದರಲ್ಲಿ 135 ಕ್ಯಾಲರೀಸ್ ಸಿಗುತ್ತೆ. ಪ್ರೋಟೀನ್ ಬಂದುಬಿಟ್ಟು 100 ಗ್ರಾಮ್ಸ್ ಪ್ರೋಟೀನ್ ಪೌಡರಲ್ಲಿ 75 ಗ್ರಾಮ್ಸ್ ಇದ್ದರೆ ಪರ್ ಸರ್ವಿಂಗ್ ನಿಮಗೆ 26.5 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಇದರಿಂದ ಸಿಗುತ್ತೆ. ಇದರ ಇನ್ನೂ ಮಿಕ್ಕಿದ ಅಮೈನೋ ಆ್ಯಸಿಡ್ ಪ್ರೊಫೈಲ್ ಎಲ್ಲನೂ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ವಿಡಿಯೋ ಪಾಸ್ ಮಾಡಿ ಒಂದು ಸ್ಕ್ರೀನ್ಶಾಟ್ ತಗೊಂಡು ಇದನ್ನು ನೀವು ನೋಡ್ಬೋದು. ಸೊ ಇದಾಗಿದ್ದು ಇದರ ಇಂಗ್ರೀಡಿಯೆಂಟ್ಸ್ ಮತ್ತು ಇದರ ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್. ಸೊ ಮೊದಲೇ ಈಗ ನೆಕ್ಸ್ಟ್ ನಾವು ಏನು ನೋಡೋಣ ಅಂತ ಹೇಳಿದ್ರೆ, ಈ ವೇ ಪ್ರೋಟೀನ್ ನಾನು ಪ್ಯಾಕ್ ತೆಗೆದು ತೋರಿಸ್ತೀನಿ. ಸೊ ಈ ರೀತಿ ನಿಮಗೆ ಪ್ಲಾಸ್ಟಿಕ್ ಸ್ಕೂಪ್ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ನೋಡ್ಬೋದು ನೀವು ಇದನ್ನು ವೇ ಪ್ರೋಟೀನ್. ಸೊ ಈ ಪ್ಲಾಸ್ಟಿಕ್ ಸ್ಕೂಪ್ ಒಂದು ಸ್ಕೂಪಲ್ಲಿ ನಿಮಗೆ 35 ಗ್ರಾಮ್ಸ್ ಅಷ್ಟು ವೇ ಪ್ರೋಟೀನ್ ಇದು ಸ್ಕೂಪ್ ಔಟ್ ಮಾಡುತ್ತೆ. ಅದರಲ್ಲಿ ನಿಮಗೆ 26 ಗ್ರಾಮ್ಸ್ ಅಷ್ಟು ಪ್ರೋಟೀನ್ನ ಕ್ಲೇಮ್ ಮಾಡ್ತಾರೆ. ಸೊ ಇದರ ಟೇಸ್ಟ್ ಮತ್ತು ಇದರ ಮಿಕ್ಸಬಿಲಿಟಿ ಇದ್ರ ಕುರಿತು ನಾನು ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ಇದು ಅನ್ಫ್ಲೇವರ್ಡ್ ಪ್ರೋಟೀನ್ ಆಗಿರೋದ್ರಿಂದ ಇದರಲ್ಲಿ ನೀವು ಯಾವುದೇ ರೀತಿಯಾದಂಥ ಟೇಸ್ಟ್ನ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಯಾಕಂದರೆ ಇದರಲ್ಲಿ ಯಾವುದೇ ರೀತಿ ಇವರು ಸ್ವೀಟ್ನಿಂಗ್ ಏಜೆಂಟ್ಸ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಆಗಿರ್ಬೋದು, ಅನ್ವಾಂಟೆಡ್ ಇಂಗ್ರೀಡಿಯೆಂಟ್ಸ್ ಯಾವುದನ್ನು ಇದರಲ್ಲಿ ಸ್ಟಫ್ ಮಾಡಿ ಇವರು ಮಾರ್ತಾ ಇಲ್ಲ. ಸೊ ಇಟ್ಸ್ ಅ ಕ್ಲೀನ್ ಆ್ಯಂಡ್ ಅನ್ಫ್ಲೇವರ್ಡ್ ವೇ ಪ್ರೋಟೀನ್ ಆಗಿರೋದ್ರಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ ಮಿನಿಮಲ್ ಇರಬೇಕು. ಬಟ್ ಟೇಸ್ಟ್ ಇದನ್ನು ಕುಡಿಯೋ ಥರ ಇಲ್ಲ. ಐ ಮೀನ್ ಕುಡಿದೇ ಇರೋಕ್ಕಾಗಲ್ಲ ಅನ್ನೋ ಥರ ಕೆಟ್ಟದಾಗೇನು ಟೇಸ್ಟ್ ಇಲ್ಲ. ನೀವು ಯಾವಾಗಾದರೂ ಮಿಲ್ಕ್ ಪೌಡರ್ನ ನೀವೇನಾದರೂ ವಾಟರಲ್ಲಿ ಶೇಕ್ ಮಾಡಿ ಕುಡಿದಾಗ ಯಾವ ರೀತಿ ಅನಿಸುತ್ತೋ ಸೇಮ್ ಟೇಸ್ಟ್ ನಿಮಗೆ ಈ ಒಂದು ಅನ್ಫ್ಲೇವರ್ಡ್ ವೇ ಕಾನ್ಸಂಟ್ರೇಟ್ ಕುಡಿದಾಗ ಕೂಡ ಆಗುತ್ತೆ.
ಸೊ ಇವರ ಐಸೋಲೇಟ್ ಸೀರೀಸ್ ಕೂಡ ಇದೆ ಪ್ರಾಡಕ್ಟ್ಸ್, ಮತ್ತು ಫ್ಲೇವರ್ಡ್ ಕೂಡ ಇವರು ವೇ ಪ್ರೋಟೀನ್ಸ್ನ ಮಾಡ್ತಾರೆ. ಸೊ ಅವರ ವೆಬ್ಸೈಟ್ ಹೋಗಿ ಚೆಕ್ ಮಾಡಿ ನೀವು ಅದನ್ನು ಖರೀದಿಸ್ಬೋದು. ಸೊ ಇದನ್ನು ನಾನು ಈಗ 1.5 months ಆಯಿತು ಯೂಸ್ ಮಾಡಿ. ಸೊ ಮಿಕ್ಸಿಬಿಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆದರೆ ಫೋಮ್ ಬರುತ್ತೆ, ಅಫ್ಕೋರ್ಸ್ ಫೋಮ್ ಇದರಲ್ಲಿ ಆಗುತ್ತೆ, ಬಟ್ ಟೇಸ್ಟ್ ವೈಸ್ ಇದನ್ನು ನೀವು ಆರಾಮಾಗಿ ಕುಡಿಬೋದು. ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದರೆ, ನಾನು ಯಾಕೆ ಈ ಪ್ರಾಡಕ್ಟ್ನ ಅನ್ಫ್ಲೇವರ್ಡ್ ವೇ ಪ್ರೋಟೀನ್ನ ಚೂಸ್ ಮಾಡೋದು ಅಂತ ಹೇಳಿದ್ರೆ, ಈಗ ಮಾರ್ಕೆಟಲ್ಲಿರೋ ಎಲ್ಲ ಮೋಸ್ಟ್ ಆಫ್ ದ ವೇ ಪ್ರೋಟೀನ್ ನೀವು ಕಮರ್ಷಿಯಲ್ ಆಗಿ ಸೆಲ್ ಮಾಡೋದು, ಅದರಲ್ಲಿ ಏನು ನೋಡಿದ್ರೆ ಅಂತ ಹೇಳಿದ್ರೆ ಅನ್ವಾಂಟೆಡ್ ಎಲ್ಲ ಫ್ಲೇವರಿಂಗ್ ಏಜೆಂಟ್ಸ್ನ ಹಾಕ್ತಾರೆ, ಮತ್ತು ಅಮೈನೋ ಆ್ಯಸಿಡ್ ಸ್ಪೈಕಿಂಗ್ನ ಮಾಡ್ತಾರೆ, ಎಕ್ಸ್ಟ್ರಾ ಅಡಿಟಿವ್ಸ್ನ ಹಾಕ್ತಾರೆ. ಸೊ ಪ್ರೋಟೀನ್ಗಿಂತ ಜಾಸ್ತಿ ಹಾಕೋ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ಗಳು ತುಂಬ ಇರುತ್ತೆ. ಸೊ ಹಾಗಾಗಿ ನಿಮಗೆ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಮತ್ತು ಕ್ಲೀನ್ ವೇ ಪ್ರೋಟೀನ್ ಬೇಕು, ನನಗೆ ಯಾವುದೇ ರೀತಿಯಾಗಿ ಎಕ್ಸ್ಟ್ರಾ ಅಡಿಟಿವ್ಸ್ ಏನು ಬೇಡ, ನನ್ನ ಟೇಸ್ಟಲ್ಲೂ ಕೂಡ ಕಾಂಪ್ರಮೈಸ್ ಆಗ್ತೀನಿ ಅಂತ ಹೇಳಿದರೆ ಯು ಕ್ಯಾನ್ ಗೋ ಫಾರ್ ದ ಹೋಲ್ ಟ್ರೂತ್ ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ಅನ್ಫ್ಲೇವರ್ಡ್. ಸೊ ಇದರಲ್ಲಿ ನಿಮಗೆ ಫ್ಲೇವರ್ಸ್ ಬೇಕು ಅಂತ ಹೇಳಿದರೆ ನೀವು ಫ್ಲೇವರ್ಡ್ ವೇ ಪ್ರೋಟೀನ್ಸ್ ಕೂಡ ತುಂಬ ಅವೈಲೇಬಲ್ ಇದೆ. ಇವ್ರದ್ದೇ ಹೋಲ್ ಟ್ರೂತ್ ಅವರೇ ಮಾಡ್ತಾರೆ, ನ್ಯಾಚುರಲ್ ಫ್ಲೇವರ್ಸ್ನ ಹಾಕ್ಬಿಟ್ಟು ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಐ ಹೋಪ್ ಈ ವಿಡಿಯೋ ನಾನು ತುಂಬಾ ಶಾರ್ಟ್ ಆಗಿಟ್ಟಿದ್ದೀನಿ, ಯಾಕಂದರೆ ಲಾಂಗ್ ಫಾರ್ಮ್ ವೀಡಿಯೋಸ್ಗಳನ್ನ ನೀವು ಯಾರು ತುಂಬ ಹೊತ್ತು ನೋಡಲ್ಲ, ಹಾಗಾಗಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಹಾಗೆಯೇ ಇನ್ಫಾರ್ಮೇಟಿವ್ ಅನಿಸ್ತು ಅಂತ ನಾನು ಭಾವಿಸ್ತೀನಿ. ಸೊ ಇದೇ ರೀತಿ ನಾನು ಒಂದು ಪ್ಲಾಂಟ್ ಪ್ರೋಟೀನ್ನ ಕೂಡ ರಿವ್ಯೂ ಮಾಡ್ತೀನಿ. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಾವು ಹಾಕೋ ಕಂಟೆಂಟ್ಸ್ಗಳನ್ನ ನೀವು ನೋಡ್ತಾ ಇರಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.